ಯಾವ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಈ ರಾಜ್ಯದಲ್ಲಿ ಒಂದು ಲಕ್ಷಾಂತರ ಬಾರಿ ಆ ಗ್ಯಾರಂಟಿಯ ಹೆಸರನ್ನು ಹೇಳ್ಕೊಂಡಿರ್ಬೋದು. ಆ ಗ್ಯಾರಂಟಿಯ ಕಾರ್ಯಕ್ರಮಗಳಿಂದ ನಾಡಿನ ಬಡ ಕುಟುಂಬದ ನನ್ನ ತಂದೆ ತಾಯಂದಿರ ಬದುಕು ಒಂದು ಉತ್ತಮವಾದ ಪರಿಸ್ಥಿತಿಗೆ ನೀವು ತಂದಿದ್ರೆ ಇವತ್ತು ಬಾಗಲಕೋಟೆಯ ಚುನಾವಣೆಯಲ್ಲಿ ಇಷ್ಟೊಂದು ಶ್ರಮವನ್ನ ಇವತ್ತು ನೀವು ಪಡಬೇಕಾಗಿತ್ತ. ಆ ಬಾಗಲಕೋಟೆಯ ಜನತೆಗೆ ನಾನು ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಈ ಗ್ಯಾರಂಟಿಯ ಸ್ಕೀಮ್ಗಳಿಂದ ಇವತ್ತು ನಿಮ್ಮ ಕುಟುಂಬಗಳ ಮಕ್ಕಳ ಒಂದು ಭವಿಷ್ಯ, ನಿಮ್ಮ ಕುಟುಂಬದ ನಿರ್ವಹಣೆಯನ್ನ ಮಾಡಲಿಕ್ಕೆ ಇವತ್ತು ಯಾವ ಮಟ್ಟದಲ್ಲಿ ಆ ಒಂದು ಕಾರ್ಯಕ್ರಮಗಳು ನಿಮ್ಮನ್ನು ಉಳಿಸಿದೆ. ಇವತ್ತು ನಮ್ಮ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ, ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಚಿರಂತಿ ಮಠ ಅಭ್ಯರ್ಥಿ ಏನಿದ್ದಾರೆ, ಬಹುಶಃ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು ಬಾಗಲಕೋಟೆಯನ್ನ ವಿದ್ಯಾಕಾಶ ಮಾಡಿದ್ದಾರೆ ಅಂತ. ಅವರ ಒಂದು ಶಿಕ್ಷಣ ಸಂಸ್ಥೆಯಿಂದ ಬಾಗಲಕೋಟೆಯ ಸಾವಿರಾರು ಕುಟುಂಬದ ಮಕ್ಕಳ ಒಂದು ಶಿಕ್ಷಣಕ್ಕೆ, ಬದುಕಿಗೆ ಇವತ್ತೇನಾದರೂ ಅತ್ಯಂತ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನ ಕೊಟ್ಟಿದ್ರೆ ಇವತ್ತು ಬಿಜೆಪಿಯ ಪಕ್ಷದ ಅಭ್ಯರ್ಥಿ ಆಗಿರತಕ್ಕಂಥ ವೀರಣ್ಣ ಚಿರಂತಿ ಮಠ ಅವರು ಅಂತಕ್ಕಂಥದನ್ನ ಯುವಕರು ಮರೆಯಬೇಡಿ. ದಯವಿಟ್ಟು ಇವತ್ತೇನು ಸಿದ್ದರಾಮಯ್ಯನವರು ಹಳ್ಳಿ ಮೇಲೆ ಬರ್ತಾ ಇದ್ದಾರೆ, ಅವರ ಭಾಷಣದಲ್ಲಿ ಏನಾದರೂ ಈ ಒಂದು ಜಿಲ್ಲೆಗೆ ಕೊಟ್ಟಂತ ಕೊಡುಗೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಹೋಗಬೇಕಾದಂತ ಅನಿವಾರ್ಯತೆ ಬಂದ ನಂತರ ಬಾಗಲಕೋಟೆಗೆ ಬಂದು ಒಂದು ಮೆಡಿಕಲ್ ಕಾಲೇಜಿಗೆ ಒಂದು ಶಂಕುಸ್ಥಾಪನೆ ಏನ್ ನೆರವೇರಿಸಿದ್ದೇವೆ ಅಂತಕ್ಕಂಥ ಭಾಷಣ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಭಾಗದಲ್ಲಿ ಒಂದು ಉತ್ತಮವಾದಂತಹ ಒಂದು ಮೆಡಿಕಲ್ ಕಾಲೇಜಿನ ಒಂದು ವ್ಯವಸ್ಥೆ ಚಿರಂತಿ ಮಠವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗೋಗಿದೆ. 25 ವರ್ಷ ಆಗಿದೆ. ಇವತ್ತು ನಮ್ಮ ಸರ್ಕಾರಗಳಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ತೀವಿ, ಕಟ್ಟಡಗಳನ್ನು ಕಟ್ತೀವಿ, ಆದರೆ ನಿಮಗೆ ಚಿಕಿತ್ಸೆ ಕೊಡಬೇಕಾದಂತ ವೈದ್ಯರು, ಸಿಬ್ಬಂದಿಗಳನ್ನ ಇವತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ, ಈ ಸರ್ಕಾರದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನೀವು ಉದಾಹರಣೆಗೆ ಬಳ್ಳಾರಿಯಲ್ಲಿ, ನಿಮ್ಮ ಪಕ್ಕದ ಜಿಲ್ಲೆ, ಎಷ್ಟು ಕುಟುಂಬದ ನನ್ನ ತಾಯಂದಿರು ಹೆರಿಗೆಯ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿ ಮರಣ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಕನಿಷ್ಠ ಪಾಪ ಪ್ರಜ್ಞೆಯನ್ನು ಸಹ ಇವತ್ತು ಈ ಸರ್ಕಾರದಲ್ಲಿ ನಾವು ಕಾಣ್ತಾ ಇಲ್ಲ. ದಯವಿಟ್ಟು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ನೀವು ಯಾವೊಂದು ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ತಾಯಂದರು ನೀವು ಖುಷಿ ಪಡ್ತಾ ಇದ್ದೀರಿ. ಅದನ್ನ ಶಾಶ್ವತವಾಗಿ ನಿಮಗೆ ದೊರಕ್ತದೆ ಅಂತಕ್ಕಂಥ ನಂಬ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದಷ್ಟೇ ಅಲ್ಲ, ಇವತ್ತು ನಿಮ್ಗೆ ಏನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು, ಮಾಜಿ ಮುಖ್ಯಮಂತ್ರಿಗಳು, ಮುಂದಿನ 2 ವರ್ಷದಲ್ಲಿ ಈ ಸರ್ಕಾರ ಮಾಡ್ತಕ್ಕಂಥ ಸಾಲದ ಒಂದು ಹೊರೆಯಿಂದ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನು 2 ವರ್ಷದ ನಂತರ ನಮಗೆ ಅರ್ಥವಾಗ್ತದೆ ಅಂತಕ್ಕಂಥ ಮಾತನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು. ಇವತ್ತು ಈ ರಾಜ್ಯದ ಒಟ್ಟಾರೆ ಸಾಲ 8,16,000 ಕೋಟಿ. ಮೊನ್ನೆ ಮಾರ್ಚ್ 31ನೇ ತಾರೀಕಿಗೆ ನಿಮ್ಮಗಳ ತಲೆಯ ಮೇಲೆ ಹೊರಿಸಿರ್ತಕ್ಕಂಥ ಸಾಲದ ಹೊರೆ 8,16,000 ಕೋಟಿ